ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆ ಭಾನುವಾರ ಆಲ್ ಪಾರ್ಟಿ ಮೀಟಿಂಗ್ ಕರಿತೀವಿ ಅಂತ ಆದಮೇಲೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಸೋಮವಾರ ಇಲ್ಲಿ ಬರ್ತಾ ಇರೋದು ಮತ್ತು ಇವತ್ತು CWMA ಮುಂದೆ ನಾವು ಹೋಗ್ತಾ ಇರೋದು, ಇಷ್ಟನ್ನು ಕೇಳಿ ಅವ್ರು ಪ್ರತಿಭಟನೆ ಮಾಡ್ತಾರೆ. ಇದು ರಾಜಕಾರಣ ಅನ್ಬೇಕು. ಬಹುಶಃ ಇದನ್ನೆಲ್ಲ ಕಾದು ನೋಡಿ ಏನು ಅವರು ಮಂಡಿಸ್ಬೇಕೋ, ಏನು ನಮಗೆ ಸಲಹೆ ಕೊಡಬೇಕು, ಅದನ್ನ ಆಲ್ ಪಾರ್ಟಿ ಮೀಟಿಂಗ್ನಲ್ಲೇ ಕೊಡ್ಬೋದು. ಅದಕ್ಕಿಂತ ವೇದಿಕೆ ಇನ್ಯಾವುದು ಇರ್ಲಿಕ್ಕೆ ಸಾಧ್ಯ? ನನ್ನ ಅನಿಸಿಕೆ ಬಹುಶಃ ಇದೆಲ್ಲ ಅವ್ರಿಗೆ ಗೊತ್ತಿಲ್ಲದಲೇ ಮಾಡಿರ್ತಾರೆ. ಈಗ ಆಲ್ ಪಾರ್ಟಿ ಮೀಟಿಂಗು ನಿಗದಿ ಆದಮೇಲೆ ಇದನ್ನು ಕೈ ಬಿಡ್ತಾರೆ ಅಂತ ಕಂಡಿದ್ದೀನಿ. ಹೌದು, ಅಲ್ಲ ಅದು ಏನಪ್ಪ ಮಾತಿರ್ತಾರೆ, ನಾವು ಸೋತಿದ್ದೀವಿ ಅಂತ ನೀವೇ ಯಾಕೆ ಅನ್ಕೋತಾ ಇದ್ದೀರಿ? ಅದು ಈಗ ಒಂದು ನಿಮಿಷ, ಹೌದು ಎಲ್ಲರೂ ಅವರೇ ಇದ್ದಾರೆ. ಇಲ್ಲಿ BJP ಕಾಂಗ್ರೆಸ್ಸು JDS ಅನ್ನೋ ಪ್ರಶ್ನೆ ಬರಲ್ಲ. ಇದೇನಾಗುತ್ತೆ, ಇದು ಇವತ್ತಿಂದ ಪ್ರಾಧಿಕಾರ ರಚನೆ ಆಗಿಲ್ಲ ಮತ್ತು ಇವತ್ತಿಂದ ಟೆಕ್ನಿಕಲ್ ಟೀಮ್ ಫಾರಮ್ ಆಗಿಲ್ಲ. ಸೊ ಇದು ದೇವೇಗೌಡರು ಕಾಲದಿಂದನೂ, ಯಡಿಯೂರಪ್ಪನ ಕಾಲದಿಂದನೂ, ಎಸ್ ಎಂ ಕೃಷ್ಣವ್ರ ಕಾಲದಿಂದನೂ, ಸಿದ್ದರಾಮಯ್ಯವ್ರ ಕಾಲದಿಂದನೂ ಬಂದಿದೆ. ಜೊತೆಗೆ ಎಲ್ಲ ಟೈಮ್ನಲ್ಲೂ ವಾದ ಮಾಡ್ಕೊಂಡು ಬಂದಿದ್ದಾರೆ. ಕೆಲವೊಮ್ಮೆ ನಮ್ಗೆ ನ್ಯಾಯ ಸಿಕ್ಕಿದೆ, ಕೆಲವೊಮ್ಮೆ ನ್ಯಾಯ ಸಿಕ್ಕಿಲ್ಲ. ಈಗ CWRC ಮೊನ್ನೆ ಆದಾಗ 3,500 ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಹಿಂದೆ ಆದಾಗ ಮೀಟಿಂಗು ಅವರು ಏನು ನಮ್ಗೆ ಹೇಳಲಿಲ್ಲ. ಅವತ್ತು ಸಮರ್ಥವಾಗಿ ನಮ್ಮವ್ರು ವಾದ ಮಾಡಿರ್ತಕ್ಕೆ ಅಂಥದಕ್ಕೆ ಹೇಳಲಿಲ್ಲ. ಈಗ ಅವರು ಇವರು ಕೇಳಿದಾಗ ಮೊನ್ನೆ ಮಳೆ ಬಂದಿದೆ, ಒಂದಷ್ಟು ನೀರು ಬಂದಿದೆ, ಸೊ ಕಾವೇರಿ ಹೆಚ್ಚುಕಟ್ಟಿಗೆ ನಮಗೂ ಒಂದು ಸ್ವಲ್ಪ ಕೊಡಿ ಅಂತ ಕೇಳಿದಾಗ ಇವರು ಅದನ್ನು ಬಿಟ್ಟಿದ್ದಾರೆ. ಅದಕ್ಕೇ ನಮ್ಮಲ್ಲಿರೋ ಅವರಲ್ಲಿರೋ ನೀರನ್ನು ಅವಲೋಕನ ಮಾಡಿ ಆಮೇಲೆ ಡಿಸಿಷನ್ ತೊಗೊಳ್ಳಿ ಅಂತ ಕೇಳಲಿಕ್ಕೆ. ನೀವು ಒಂದು ಯೋಚನೆ ಮಾಡಬೇಕು, ನೀವೆಲ್ಲ ಕರ್ನಾಟಕದವರೇ ಆದ್ದರಿಂದ ಇಲ್ಲಿ ಯಾರು ನಾವು ಹೊಸ್ದಾಗಿ ಶಿವಕುಮಾರ್ ಅವ್ರು ಬಂದು ಲೀಗಲ್ ಟೀಮ್ ಮಾಡಿಲ್ಲ. ಎಲ್ಲರೂ ಕಳೆದ 10-20 ವರ್ಷದಿಂದನೇ ಮಾಡ್ಕೊಂಬಂದಿದ್ದಾರೆ. ಮತ್ತು ಅಧಿಕಾರಿಗಳು ಇಲ್ಲಿ ಇರ್ತಕ್ಕಂಥವ್ರು ಸಹ ಎಲ್ಲರೂ ಹಳಬರೇ, ಎಲ್ಲರೂ ಸಮರ್ಥರೇ ಇದ್ದಾರೆ. ಹಾಗಾಗಿ ಇದು ಆ ಪ್ರಶ್ನೆ ಇಲ್ಲ. ಬಟ್ BJPಯವ್ರು ನನ್ನಿಷ್ಟ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಇದನ್ನೆಲ್ಲ ಡಿಸ್ಕಸ್ ಮಾಡಿದಾಗ ಉತ್ತಮವಾದಂಥ ಒಂದು ಕನ್ಕ್ಲೂಷನ್ ಬರ್ತೀವಿ ಅಂತ ಅನ್ಕೊಂಡು. ಹೌದೌದು, ಇನ್ನು ಮುಂದೆ ಪ್ರತಿ ಹಳ್ಳಿಗೂ ಕಾವೇರಿ ಈ ಅಚ್ಚುಕಟ್ಟಿನಲ್ಲಿ ಪ್ರತಿ ಹಳ್ಳಿಗೂ ಜಲಧಾರೆ JJM ಮಾಡ್ತಾ ಇರೋದ್ರಿಂದ ಸೊ ಇದು ನಮಗೆ ಇಲ್ಲಿವರೆಗೆ ಬರೀ ಬೆಂಗಳೂರು, ಮೈಸೂರು ಈ ಥರದ ಭಾಳ ಪ್ರಮುಖವಾದಂಥ ನಗರಗಳಿಗೆ ಮಾತ್ರ ಕುಡಿಯೋ ನೀರು ಕೊಡ್ತಾಯಿದ್ದು. ಈಗ ಪ್ರತಿ ಹಳ್ಳಿಗೂ ಮುಂದಿನ ದಿನಗಳಲ್ಲಿ ಕಾವೇರಿ ನೀರನ್ನೇ ಕೊಡೋದು ಅನ್ನೋ ತೀರ್ಮಾನ ಬಂದ ಮೇಲೆ ಬಹುಶಃ ನೀವು ಹೇಳಿದಾಗೆ ಇದು ಭಾಳ ಗಂಭೀರವಾಗಿ ತಗೋಬೇಕಾಗುತ್ತೆ. ಮೇಕೆದಾಟು ವಿಚಾರದಲ್ಲಿ ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಜೊತೆಗೂಡಿ ಅವತ್ತು ಹೋರಾಟ ಮಾಡಿದ್ದೇ ಈ ಉದ್ದೇಶದಿಂದ. ಇವತ್ತು DK ಶಿವಕುಮಾರ್ ಅವರು ಬಹುಶಃ ಇದಕ್ಕೆ ಭಾಳ ಪ್ರಿಯಾರಿಟಿ ಕೊಟ್ಟು ಕೇಂದ್ರದ ಜಲಸಂಪನ್ಮೂಲ ಸಚಿವರ ಜೊತೆ ಉತ್ತಮವಾದಂಥ ಸಂಪರ್ಕವನ್ನು ಇಟ್ಕೊಂಡು ಸೊ ಭಾಳ ಅದನ್ನು ಮೊನ್ನೆ ನೋಡಿದ್ದೀರ ನೀವು, ಅದನ್ನೂ ಸಹ ಟೀಕೆ ಮಾಡ್ತಾರೆ. ನಾವೇನು ಮಾಡೋದು? ಈಗ ಪ್ರಧಾನಮಂತ್ರಿಗಳನ್ನ ಅಥವಾ ನಮ್ಮ ಪಕ್ಕದ ತೆಲಂಗಾಣದ ಮುಖ್ಯಮಂತ್ರಿ ಹೇಳೋರಪ್ಪ, ನಾವು ರಾಜಕೀಯವಾಗಿ ಫೈಟ್ ಮಾಡೋದು BJPಯಾಗೇನೆ ಇತ್ತು, ಆದರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಬಂದಾಗ ನಿಮ್ಮ ಜೊತೆ ನಾವು ಕೆಲಸ ಮಾಡ್ತಾಯಿದ್ದೀವಿ, ನಮ್ಮ ಹಕ್ಕು ನಾವು ಕೇಳ್ತೀವಿ. ಸೊ ಅದು ಇವತ್ತಿನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಸೊ ಈ ಒಂದು ಒಡನಾಟ ಇಟ್ಕೊಂಡಿರೋದ್ರಿಂದ, ಎಲ್ಲರ ಜೊತೆ ಸಂಪರ್ಕ ಇರೋದ್ರಿಂದ ಇವತ್ತು ಮೇಕೆದಾಟನ್ನು ಆಲ್ಮೋಸ್ಟ್ ಆಲ್ ಕ್ಲಿಯರೆನ್ಸಿಗೆ ಬಂದುಬಿಟ್ಟಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ. ಮೊನ್ನೆ ಯಾವುದೇ ಕಾರಣಕ್ಕೆ ಇಂಟರ್ಸ್ಟೇಟ್ ಇದಕ್ಕೆ ಎಂಟ್ರಿ ಆಗಬಾರ್ದು ಅಂತಲೂ ಸೂಚನೆ ಬಂದಿದೆ. ಇದೆಲ್ಲ ಬಂದಿದೆ ಅಂದರೆ ಆ ಕ್ರೆಡಿಟು ಇವತ್ತಿನ ಕಾಂಗ್ರೆಸ್ ಸರ್ಕಾರ, ಅದು ಹಿಂದೆ ಇದ್ದಂಥ ಸಿದ್ದರಾಮಯ್ಯವ್ರು ಇರ್ಬೋದು, DK ಶಿವಕುಮಾರ್ ಇರ್ಬೋದು. ಸೊ ಇದನ್ನು ಇವ್ರಿಗೆ ಬರಬೇಕಲ್ಲ, ಇದಕ್ಕೆ ಕೈ ಜೋಡಿಸೋದು ಬಿಟ್ಬಿಟ್ಟು ಸೊ ಇವ್ರಿಗೆ ಕ್ರೆಡಿಟ್ ಬರ್ತದೆ ಅಂತ ಹೇಳಿ ನಮ್ಮ ಜನತಾದಳದವ್ರು BJPಯವ್ರು ಏನಾದರೂ ಸೆಣದಾಡಿದ್ರೆ ಇವತ್ತು ನಾವಿದ್ದೀವಿ, ನಾಳೆ ಅವ್ರು ಬರ್ಬೋದು, ಇನ್ನೊಬ್ಬರು ಬರ್ಬೋದು. ಇದೇನು ಯಾರೂ ಶಾಶ್ವತವಲ್ಲ ಅಧಿಕಾರ. ಸೊ ಅದನ್ನು ನೋಡ್ಕೊಂಡು ಒಟ್ಟು ನಮ್ಮ ಅಧಿಕಾರ ಒಂದು ಕಡೆ ಇರಲಿ, ಸಾರ್ವಜನಿಕರ ಸಮಸ್ಯೆನ ನಾವು ಎಲ್ಲರೂ ಒಟ್ಟಾಗಿ ಸೇರಿಸ್ಬೇಕು ಅಂತ. ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ, ಇಂಥ ಸಮಾನ ಬಂದಾಗ ಅಂತ ಅಂದ್ಕೊಂಡ್ರೆ ಒಳ್ಳೆಯದು. ಅದನ್ನು ಬಿಟ್ಟು ರಾಜಕಾರಣ ಮಾಡ್ತೀವಿ ಅಂದರೆ ಏನು ಮಾಡೋಕ್ಕಾಗುತ್ತೆ? ನಮ್ಮ ಕೆಲಸ, ನಮಗೆ ಜವಾಬ್ದಾರಿ ಇದೆ, ಕೆಲಸ ಮಾಡ್ತೀವಿ. ಅದನ್ನು ನೋಡೋಣ, ಮುಂದೆ ಎಲ್ಲ ಸಂಪೂರ್ಣ ಆದಾಗ ಬಹುಶಃ ಅದು ಆಲೋಚನೆ ನಡೀತಾ ಇದೆ. ಸೊ ಅದನ್ನು ಮುಂದೆ ಇನ್ನೊಂದು ಸ್ವಲ್ಪ ಹೆಚ್ಚು ಆಗಬೇಕು ಅಂತ ಹೋಗ್ಬೇಕಾಗುತ್ತೆ. ಇದನ್ನು ನಮ್ಮ ಮೇಕೆದಾಟು ಆದಾಗ ಇದೆಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಹೌದು, ಆಗಬೇಕಾಗುತ್ತೆ. ಅದಕ್ಕೆ ಈಗ ಮೇಕೆದಾಟಿಗೂ ಇದಕ್ಕೂ ಸಂಬಂಧ ಇಲ್ಲ. ಮೇಕೆದಾಟು ಜನರಲ್ ಆಗಿ ಎಲಿಜಿಬಲ್ ಇದೆ, ಬಟ್ ಅದು ನೀವು ಹೇಳ್ದಂಗೆ ಸೊ ನೀರಿನ ಶೇರ್ ಇದೆಯಲ್ಲ ಅದು ಹೆಚ್ಚು ಮಾಡಬೇಕು. ಈ ಗುರು
ಯಾರೋ ತಪ್ಪು ಮಾಹಿತಿ ರೈತರಿಗೆ ಕೊಟ್ಟರೆ ಯಾರೋ ಒಬ್ಬರು ಮಾಡ್ತಾರೆ. ಸುಮ್ಮನೆ ಅನಾವಶ್ಯಕವಾಗಿ ನಾವು ನೀರು ಕೊಟ್ಟಿದ್ದಿದ್ರೆ ಇಲ್ಲಿ ಯಾಕೆ CWMA ಮುಂದೆ ಹೋಗ್ಬೇಕಾಗಿತ್ತು? ನೀರು ಕೊಟ್ಟಿದ್ರೆ ಮುಗ್ದೋಯ್ತಿತ್ತು, ಅವರು ಸಮಾಧಾನ ಆಗ್ತಿದ್ರು, CWMA ಕರೆಯೋ ಅವಶ್ಯಕತೆನೇ ಇರಲಿಲ್ಲ ಪ್ರಾಧಿಕಾರ. ನೀರು ಬಿಡದೇ ಇರೋದಕ್ಕೆ ಆಲ್ ಬಾಡಿ ಮೀಟಿಂಗ್ ಕರೀತಾ ಇರೋದಾಗಲಿ, ಇವತ್ತು ಪ್ರಾಧಿಕಾರ ಮುಂದೆ ಹೋಗ್ತಾ ಇರೋದಲ್ಲಿ ನೀರು ಬಿಡೋದು ಆಗಲ್ಲ ಅಂತ ತಾನೇ ಹೋಗ್ತಾ ಇರೋದು. ಯಾರೋ ತಪ್ಪು ಮಾಹಿತಿ ಕೊಟ್ಟಿರ್ತಾರೆ, ಏನು ಮಾಡೋದು, ಇದ್ದೇ ಇರ್ತದೆ. ರಾಜಕಾರಣ ಅಂದಮೇಲೆ, ಡೆಮಾಕ್ರಸಿ ಅಂದಮೇಲೆ ಈ ಥರದ್ದೆಲ್ಲ ಇರ್ತದೆ. ಸಮಾಧಾನ ಹೋಗೋಣ. ಅಧಿಕಾರ ಇರೋ ಒಂದು ಪಕ್ಷ, ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಪಕ್ಷ, ಅವ್ರಿವ್ರು ಹೇಳಿದ್ರು ಅಂತ ನಾವು ಉದ್ವೇಗ ಹೇಳ್ತಕ್ಕಂಥದ್ದು ಅರ್ಥ ಇಲ್ಲಲ್ಲ. ಸ್ವಲ್ಪ ನಮ್ಮ ಜವಾಬ್ದಾರಿ ಇದೆ, ಜನರ ಪರ ನಾವು ನಿಲ್ಲಬೇಕಾಗುತ್ತೆ, ಜನರಿಗೆ ಅನ್ಯಾಯ ಆಗೋದು ತಪ್ಪಿಸ್ಬೇಕಾಗುತ್ತೆ, ಅಷ್ಟೇ ನಮ್ಮ ಉದ್ದೇಶ. ಆಯಿತು, ಇವತ್ತು ನಾಳೆ ಎಲ್ಲ ಮಾಡಲಿಕ್ಕೆ ಡೆಲ್ಲಿನಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಅಲ್ಲೇ ಇರೋಣ. ನಿಮಗೆ ಎಲ್ಲ ಗೊತ್ತಿದೆ, ನನಗಿಂತ ಜಾಸ್ತಿ ನಿಮ್ಮ ಮಾಹಿತಿ ಇದೆ ಆನ್ಲೈನಲ್ಲಿ. ಈ ಸನ್ನಿವೇಶದಲ್ಲಿ ಕಾವೇರಿ ವಿಚಾರ ಆಗಿರ್ಬೋದು, ಬರಗಾಲ ವಿಚಾರ ಆಗಿರ್ಬೋದು, ಈ ಸಂದರ್ಭದಲ್ಲಿ ಜನರು ಏನು ನಿರೀಕ್ಷೆ ಮಾಡ್ತಾರೆ ಹೇಳಿ? ಏನಿಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಸಹಜ ಪೊಲಿಟಿಕಲ್ ಪಾರ್ಟಿನಲ್ಲಿ ಸಮ್ ಟೈಮ್ ಈ ಥರದ್ದೆಲ್ಲ ಆಗಿರೋದು. ಹಿಂದೆ ಯಡಿಯೂರಪ್ಪನವ್ರು 6 ತಿಂಗಳು ಒಬ್ಬರೇ ಇದ್ದರು, ಏನು ಮಾಡೋಕ್ಕಾಗುತ್ತೆ, ಪರಿಸ್ಥಿತಿಗಳಾಗ್ತವೆ. ಕೇಂದ್ರ ಸರ್ಕಾರದಲ್ಲಿ 5 ವರ್ಷನೂ 10-20 ಹಂಗೇ ಇಟ್ಕೊಂಡಿರೋವಂಥ ಪರಿಸ್ಥಿತಿ ಇದ್ದಾವೆ. ನಮ್ಮ ಪಾರ್ಟಿಸಲ್ಲಿ ಆ ಥರ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಇಬ್ಬರು ಅಲ್ಲೇ ಇದ್ದಾರೆ, ಮಾಡ್ಕೊಂಬರ್ತಾರೆ. ಏನು ಡೆಲ್ಲಿಗಿಲ್ಲ, ಡೆಲ್ಲಿನಲ್ಲಿ 2-3 ಪ್ರಮುಖವಾದಂಥ ಕೆಲಸಗಳಿದ್ದು, ಜೊತೆಗೆ ಈ ಕಾವೇರಿ ಇಶ್ಯೂನೂ ಒಂದು ಭಾಳ ಮೇಜರು. ಹಾಗಾಗಿ ಮಂತ್ರಿಮಂಡಲ ಮಾಡೋದೇ ಒಂದು ಕೆಲಸ ಇಟ್ಕೊಂಡು ಹೋಗಿಲ್ಲ, ಸರ್ಕಾರದ ಕೆಲಸನೂ ಇಟ್ಕೊಂಡು ಹೋಗಿಲ್ಲ. ಸರಿ, ಈಗ ಅದು ಹೋದಾಗಲೇ ತಾನೇ ತಮಿಳ್ನಾಡ್ದು, ಆಂಧ್ರದ್ದು, ತೆಲಂಗಾಣ ಪ್ರಾಬ್ಲಮ್ ಸಾಲ್ವ್ ಆಗೋದು. ಇದು ಎಲ್ಲೇ ಕೂತ್ಕೊಂಡೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ವಲ್ಲ. ಸೊ ಅದರಿಂದ ನೀವು ಆ ಥರ ಏನು ಭಾವನೆ ಮಾಡ್ಕೊಳ್ಳೋದು ಬೇಡ. ಸೊ ಅವರು 2 ದಿವಸ ಡೆಲ್ಲಿಲಿ ವೇಸ್ಟ್ ಆಗಿದ್ದರೆ, ಇಲ್ಲ 2 ದಿವಸ ಬಂದರೆ 12 ಗಂಟೆ ಕೆಲಸ ಮಾಡೋದ್ರ ಬದಲು 18 ಗಂಟೆ ಮಾಡ್ತಾರೆ. ನಿಮಗೆ ಗೊತ್ತಿದೆ, ನಮ್ಮ ಮುಖ್ಯಮಂತ್ರಿಗಳು ಆ ಗ್ಯಾಪನ್ನು ಫಿಲಪ್ ಮಾಡ್ತಾರೆ. ಥ್ಯಾಂಕ್ ಯು.